ನಮಸ್ಕಾರ. ಕನ್ನಡ ಕಲಾವೇದಿ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಕೈ ಕುಸ್ತಿ ಆಡುವಂಥ ವೀರಾದಿ ವೀರರು ಹಾಗೂ ಮುಂಗೈ ಕುಸ್ತಿ ಆಡುವಂಥ ವೀರಾದಿ ವೀರರು, ತದನಂತರ ಸಂಗ್ರಾಯಣ ಕಲ್ಲು ಕರಿಗುಂಡು ಈ ಥರ ಎತ್ತುವವರು ಯಾರು ಪೈಲ್ವಾನ್ಗಳದಾರೆ, ಯಾರು ದೇಹ ಸದೃಢ ಮಾಡ್ಕೊಳ್ಬೇಕಂತಾರೆ ಅಂಥವ್ರಿಗೋಸ್ಕರ ಈ ಔಷಧಿ. ಈಗಾಗಲೇ ಒಂದು ವಿಡಿಯೋ ತಮಗೆ ತೋರಿಸಿದ್ದೆ. ಅದೆಲ್ಲ ಗಿಡಮೂಲಿಕೆಗಳಿದ್ದವು. ಅದನ್ನು ಕುಟ್ಟಿ ಪೌಡ್ರ್ ತಮ್ಮ ಮುಂದೆ ಇಟ್ಟಿದ್ದೀನಿ. ಈ ಎಲ್ಲ ಪೌಡ್ರ್ಗಳು ಸುಮಾರು ಅಂದರೆ ಒಂದು 36 ದಿನಸುಗಳು ಕಲಿಯುತ್ತೆ. ಇದರಲ್ಲಿ ಇಲ್ಲೊಂದು 20-25 ಇದ್ದಿರ್ಬೋದು. ಇನ್ನು ಇಲ್ಲಿ ಇದೆ, ಇವೆಲ್ಲ ಕುಟ್ಟಿದ್ದೀವಿ ಆಲ್ರೆಡಿ, ನೋಡ್ಬೋದು ತಾವು. ಈ ರೀತಿ ಎಲ್ಲ ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀವಿ. ಸುಮಾರು 36 ಐಟಮ್ಗಳು ಇದರಲ್ಲಿ ಮಿಕ್ಸ್ ಆಗುತ್ತೆ. ಇದನ್ನು ನರಗಳ ಬಲಕ್ಕಾಗಿ, ಅಂದರೆ ಪುಷ್ಟಿ, ಮನುಷ್ಯನಲ್ಲಿ ಪುಷ್ಟಿ, ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಿ ನರಗಳ ಬಲ ಕೊಡುತ್ತೆ. ಈ ಕೈ ಕುಸ್ತಿ ಆಡುವಂಥ ಸಮಯದಲ್ಲಿ ಕೈಯನ್ನು ಹಿಡಿತೀವಲ್ಲ, ಈ ನರ ಗಟ್ಟಿಯಾದ ನರ ಒಂದಿರುತ್ತೆ, ಇದರಲ್ಲಿ ರಕ್ತ ಚಲನವಾಗುವಂಥ ನರ ಒಂದಿರುತ್ತೆ. ಆ ಗಟ್ಟಿಯಾದಂಥ ನರಕ್ಕೆ ಬಲ ಕೊಡುತ್ತೆ ಇದು. ಅದಕ್ಕಾಗಿ ಈ ಎಲ್ಲ ಔಷಧವನ್ನು ರೆಡಿ ಮಾಡಿದ್ದೀನಿ. ಇದರ ರೇಟ್ ಎಷ್ಟಾಗುತ್ತೆ ಅನ್ನೋದು ಈಗ ತಮಗೆ ತಿಳಿಸ್ತೀನಿ ನಂತರ. ಅಂದರೆ ಒಂದು ತಿಂಗಳಿಗಾಗುವಷ್ಟು, 15 ದಿನಗಾಗುವಷ್ಟು ಔಷಧ, ಅದನ್ನು ತೂಕ ಮಾಡಿದಾಗ ಅದಕ್ಕೆ ರೇಟ್ ಎಷ್ಟು ಕೊಂದುತ್ತೆ ಅಂತ ಗೊತ್ತಾಗುತ್ತೆ, ಆವಾಗ ತಿಳಿಸ್ತೀನಿ. ಅದಕ್ಕಾಗಿ ಇದು ಯಾವುದೇ ಸಂಕೋಚ ಪಟ್ಕೊಳ್ಳದೆ ಇದನ್ನು ಹಾಲಿನಲ್ಲಿ ಕಲಿಸ್ಕೊಂಡು ಬೆಳಿಗ್ಗೆ 1 ಚಮಚ, ಸಾಯಂಕಾಲ 1 ಚಮಚ. ಹಾಲು ಬೇಕಾದರೂ ಕುಡಿಬೋದು. ನಂತರ ಹಾಲು ಎಷ್ಟು ಬೇಕಾದ್ರೆ, ಕೆಲವೊಬ್ಬರು ಹಾಲು ಕುಡಿಯೋರು ಇರ್ತಾರೆ, ಹಾಲು ಕುಡಿಬೋದು. ಇದನ್ನು ತಿಂದ ನಂತರ ಕೆಲವೊಂದು ಮದ್ಯಪಾನಗಳು ಇವು ಮಾಡದೇ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ಇದು ಕುಡಿದ ನಂತರ ಏನಾದರೂ ಆಗುತ್ತೆ ಅನ್ನೋದು ಆಗೋದೇನಿಲ್ಲ, ಆದರೆ ಅದನ್ನು ಬಿಟ್ಟರೆ ಇನ್ನೂ ಹೆಚ್ಚು ಬಲ ಕೊಡುತ್ತೆ ತಮಗೆ. ಅದಕ್ಕಾಗಿ ಮದ್ಯಪಾನ ನಂತರ ಚಾಯ್ ಬಿಡ್ಬೇಕು ದಯಮಾಡಿ. ಚಾಯ ಕುಡಿಬಾರ್ದು. ಚಾಯ್ ಕುಡಿಯೋದ್ರಲ್ಲಿಂದ ಆರೋಗ್ಯ ಕೆಡ್ತಾ ಬರುತ್ತೆ. ಚಾಯದಿಂದ ಅಜೀರ್ಣ ಶುರುವಾಗುತ್ತೆ. ಅಜೀರ್ಣ ಶುರುವಾಗಿ ಇತರ ರೋಗಗಳನ್ನು ಆಹ್ವಾನ ಮಾಡುತ್ತೆ. ಅದಕ್ಕಾಗಿ ಮೊದಲನೇದಾಗಿ ಚಾಯ್ ಬಂದ್ ಮಾಡಿದರೆ ಒಳ್ಳೆಯದು ನನಗನ್ಸೋ ಪ್ರಕಾರ. ಈ ಎಲ್ಲ ಔಷಧಗಳನ್ನು ರೆಡಿ ಮಾಡಿದ್ದೀನಿ. ಈಗ ಇದನ್ನು ಎಷ್ಟಾಗುತ್ತೆ ಅನ್ನೋದು ತಮಗೆ ತಿಳಿಸ್ತೀನಿ. ಈಗಾಗಲೇ ಔಷಧ ರೆಡಿ ಆಗಿದೆ. ಯಾರಿಗೆ ಬೇಕಾದವರು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಈ ನಂಬರ್ಗೆ ಕಾಲ್ ಮಾಡಿ ತೆಗೆದುಕೊಳ್ಬೋದು. ನಮಸ್ಕಾರ. ಈ ರೀತಿ ಈ ಔಷಧಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಯಾವ ಔಷಧ ಎಷ್ಟೆಷ್ಟು ಪ್ರಮಾಣದಲ್ಲಿ ಕಲಿಸ್ಬೇಕು ಅನ್ನೋದು ಕೂಡ ಇರುತ್ತೆ. ಒಂದೊಂದು ಸೇಮ್ ಪ್ರಮಾಣದಲ್ಲಿ ಹಾಕೋದಿರಲ್ಲ, ಒಂದೊಂದು ಪ್ರಮಾಣದಲ್ಲಿ ಒಂದಿಷ್ಟು ಅಂತೇಳಿ ಇರುತ್ತೆ. ಒಂದು ಕಡಿಮೆ, ಒಂದು ಜಾಸ್ತಿ, ಈ ರೀತಿ ಒಂದೊಂದು ಔಷಧಿ ಸುಮಾರು ಅಂದರೆ ಒಂದು 15-20 ರೋಗಗಳ ಮೇಲೆ ಕೆಲಸ ಮಾಡುತ್ತೆ. ನೋಡ್ಲಿಕ್ಕೆ ಔಷಧಿ ಒಂದೇ ಅಂತ ಅನಿಸುತ್ತೆ, ಆದರೆ ಒಂದು ಔಷಧಿ 15-20 ರೋಗಗಳ ಮೇಲೆ ಕೆಲಸ ಮಾಡುತ್ತೆ. ಆ ರೀತಿ ಮನುಷ್ಯನ ಅಂಗಾಲಿನಿಂದ ತಲೆವರೆಗೂ ಎಲ್ಲ ರೋಗಗಳನ್ನು ನಿಯಂತ್ರಿಸಿ ಬಲ ಕೊಡುತ್ತೆ ನರಗಳಿಗೆ. ಇದು ಎಲ್ಲರೂ ತಿನ್ಬೋದು. ಕುಸ್ತಿ ಆಡೋರು ಅಷ್ಟೇ ಅಂತೇನಿಲ್ಲ, ಆರೋಗ್ಯವಾಗಿರ್ಬೇಕು ಅನ್ನೋರು ಎಲ್ಲರೂ ತಿನ್ಬೋದು ಇದನ್ನು. ಇನ್ನೊಂದಿಷ್ಟು ಐಟಮ್ ಇದೆ, ಅದು ಇನ್ನೊಂದು ಸ್ವಲ್ಪ ಆರಬೇಕು. ಅದಕ್ಕಾಗಿ ಹೊರಗಡೆ ಇಟ್ಟಿದ್ದೀವಿ. ಕೆಲವೊಂದು ಗಿಡಗಳಂತ ಹೇಳಿದ್ದೀನಲ್ಲ, ಗಿಡಗಳೆಲ್ಲ ಸ್ವಲ್ಪ ಆರಬೇಕು, ಅದಕ್ಕಾಗಿ ಇನ್ನೂ ಹೊರಗಡೆ ಇಟ್ಟಿದ್ದೀವಿ. ಈ ರೀತಿ ಈಗ ಆಯುರ್ವೇದಿಕ್ ಮನುಷ್ಯನಿಗೆ ಹಾನಿ ಉಂಟು ಮಾಡಲ್ಲ. ಆಯುರ್ವೇದಿಕ್ ನಿಧಾನವಾಗಿ ಕೆಲಸ ಮಾಡ್ಬೋದು, ಆದರೆ ಹಾನಿ ಉಂಟಾಗಲ್ಲ. ಅಂದರೆ ಈಗೇನು ಕೆಲವು ಔಷಧಗಳು ತಿಂತಿರ್ತೀವಿ, ಅವು ಸೈಡ್ ಎಫೆಕ್ಟ್ ಆಗುತ್ತೆ. ಅಂದರೆ ಇಂಗ್ಲೀಷ್ ಔಷಧಗಳು ಒಂದ್ರಿಗೋಸ್ಕರ ತಿಂತಿದ್ರೆ ಇನ್ನೊಂದು ಅದು ಬೇರೆ ಏನೋ ರೋಗಕ್ಕೆ ದಾರಿ ಮಾಡಿಕೊಡುತ್ತೆ. ಆದರೆ ಇದು ಹಂಗಲ್ಲ. ಇದು ಹೆಚ್ಚು ಕಡಿಮೆ ಆದ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ತೊಗೊಂಡ್ರೂ ಏನಾಗಲ್ಲ. ಆಯುರ್ವೇದಿಕ್ ಅನ್ನೋದು
ಮೊದಲಿನಿಂದ ಹುಟ್ಟಿದ್ದು ಆಯುರ್ವೇದನೇ, ತದನಂತರ ಈ ಇಂಗ್ಲೀಷ್ ಔಷಧಿಗಳು ಬಂದಿರೋದು. ಇದನ್ನ ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದು ಪ್ಲಾಸ್ಟಿಕ್ ಚಮಚ ತೊಗೋಬೇಕು. ಇವಿದೆ, ಇನ್ನೊಂದು ಸಾರಿ ಗ್ರೈಂಡ್ ಮಾಡ್ಬೇಕು. ಇದನ್ನು ಗ್ರೈಂಡ್ ಮಾಡಿ ಹಾಕಬೇಕು. ಕೆಲವೊಂದು ಸ್ವಲ್ಪ ದಪ್ಪ ದಪ್ಪ ಬಂದರೂ ಕೂಡ ಅದನ್ನು ಹಂಗೆ ತಿಂದುಬಿಡ್ಬೋದು, ಕಡಿದು ತಿನ್ನಬೇಕು. ಯಾಕಂತಂದರೆ ಕೆಲವೊಂದು ಔಷಧಿಗಳ ಪುಡಿ ಆಗುತ್ತೆ, ಇನ್ನು ಕೆಲವು ಜಿಗುಟಾಗಿ ಬರುತ್ತೆ. ಕರೆಕ್ಟ್ ಆಗ್ತಾ ಇದೆ ನೋಡಿ. ಈ ರೀತಿ ಎಲ್ಲ ಔಷಧಿಗಳನ್ನು ಕಲಿಸ್ಕೊಳ್ಬೇಕು. ಇನ್ನು ಇದರಲ್ಲಿ ಒಂದು 6-7 ಗಿಡಗಳಿದೆ, ಹೊರಗಡೆ ಇದೆ. ಅದನ್ನು ತಂದು ಕಲಿಸ್ಬೇಕು. ಈಗ ಇವು ಅಮೃತ ಸಂಜೀವಿನಿಗೆ ಸಮಾನವಾದಂಥ ಗಿಡಗಳಿವೆಲ್ಲ. ಔಷಧಿಗಳೇನಿರುತ್ತಲ್ಲ ಇದಕ್ಕೆ, ಅಂದರೆ ಮಸಾಲೆ ದಿನಸು ಅವೆಲ್ಲ ಒಡೆದು ಇರಲ್ಲ. ಇವು ಅಡವಿಯಲ್ಲಿ ಬೆಳೆಯುವಂಥ ಗಿಡಗಳನ್ನು ತಂದು ಅವುಗಳ ಬೇರು, ಕಾಂಡ, ಚೆಕ್ಕೆ, ಕೆಲವೊಂದು ಎಲೆಗಳು, ಈ ರೀತಿ ಒಂದೊಂದರಲ್ಲಿ ಒಂದೊಂದು ಕಾಯಿ, ಒಂದೊಂದು ಗಿಡದ ಒಂದೊಂದು ಐಟಮ್ ಬಳಕೆಗೆ ಬರುತ್ತೆ. ಒಂದೊಂದು ಪಂಚಾಂಗ ಕೂಡ ಬರುತ್ತೆ. ಅಂದರೆ ಒಂದು ಗಿಡದ ಸಮೂಲ ಪೂರ್ತಿ ಹೂವು, ಕಾಯಿ, ಹಣ್ಣು, ಎಲೆ, ಬೇರು, ಚೆಕ್ಕೆ ಇವೆಲ್ಲ ಸೇರಿಕೊಂಡ್ರೆ ಪಂಚಾಂಗ ಆಗುತ್ತೆ. ಆ ರೀತಿ ಪಂಚಾಂಗಗಳು ಕೂಡ ಒಂದೊಂದು ಬರುತ್ತೆ. ಒಂದೊಂದ್ರ ಕೇವಲ ಬೇರು ಬರುತ್ತೆ, ಒಂದೊಂದು ಕೆಲವೊಂದು ಬೀಜ ಬರುತ್ತೆ. ಅದನ್ನೆಲ್ಲ ನೋಡಿ ಯಾವುದು ಯಾವ ಕೆಲಸಕ್ಕೆ ಬರುತ್ತೆ ಅನ್ನೋದು ತಿಳ್ಕೊಂಡು ಕಲಿಸ್ಬೇಕಾಗುತ್ತೆ. ಎಷ್ಟಾಗುತ್ತೆ ಅನ್ನೋದನ್ನು ರೆಡಿ ಮಾಡಿ ಈಗ ತಿಳಿಸ್ತೀನಿ ತಮಗೆ. ಇಲ್ಲಿ ಬಿಟ್ಟು ಬಂದು ಚಲೋ. ಈ ರೀತಿ ಕೇಸರಿ ಕೂಡ ಹಾಕ್ಕೊಳ್ಬೇಕು. ಇದರಲ್ಲಿ ಕೇಸರಿ ತುಂಬ ಭಾಳ ಕಾಸ್ಟ್ಲಿ ವಸ್ತು ಇದು. ಈ ರೀತಿ ಇದನ್ನೆಲ್ಲ ಹಾಕ್ಕೊಳ್ಬೇಕು. ಇದು ಒಂದು ಚೀಟಿ 250 ಗ್ರಾಮ್ ಇರುತ್ತೆ. 1 ತಿಂಗಳಾಗುತ್ತೆ. ಬೆಳಿಗ್ಗೆ 1 ಚಮಚ ಹಾಲಿನಲ್ಲಿ ಹಾಕ್ಕೊಂಡು ಅಳಸುವಟ್ಟಿಲೆ ಕುಡಿಯುವಂಥದ್ದು. ಒಬ್ಬರಿಗೆ 1 ತಿಂಗಳು ಬರುತ್ತೆ. ನಮಸ್ಕಾರ ಸಮಸ್ತ ಕೈಕುಸ್ತಿ ಬಾಂಧವರಿಗೆ. ಔಷಧಿ ರೆಡಿಯಾಗಿದೆ. ಆಲ್ರೆಡಿ ಎಲ್ಲ ಕುಟ್ಟಿ ಪ್ಯಾಕಿಂಗ್ ಮಾಡಿದ್ದೀವಿ. ಯಾರ್ಯಾರು ಇಚ್ಛೆಯುಳ್ಳವರು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿ ತೆಗೆದುಕೊಳ್ಬೋದು. ಈಗಾಗಲೇ ಭಾಳಷ್ಟು ಜನ ತೆಗೆದುಕೊಂಡು ಹೋಗಿದ್ದಾರೆ, ಇನ್ನೊಂದು ಸ್ವಲ್ಪ ಉಳಿದಿದೆ. ಅದಕ್ಕಾಗಿ ಯಾರು ಇಚ್ಛೆ ಉಳ್ಳವರು ತೆಗೆದುಕೊಂಡು ಹೋಗ್ಬೋದು. ಇದು ಒಂದು ಪ್ಯಾಕೆಟು 1 ತಿಂಗಳದಾಗುತ್ತಿದೆ. ಹಾಲಿನಲ್ಲಿ 1 ಚಮಚ ಬೆಳಗ್ಗೆ ಅಳಸು ಹೊಟ್ಟೆಯಲ್ಲಿ 1 ಚಮಚ, 1 ಗ್ಲಾಸ್ ಹಾಲಿನಲ್ಲಿ 1 ಚಮಚ ಹಾಕ್ಕೊಂಡು ಕುಡಿದು ನಂತರ ಒಂದು ಗಂಟೆವರೆಗೂ ಈ ಥರ ಟೀ, ಕಾಫಿ, ಚಹಾ ಅಥವಾ ಊಟ ಯಾವುದೇ ಮಾಡಬಾರ್ದು. 1 ಗಂಟೆ ಆದರೆ ಅದು ಮೈಗೆ ಅಂಟ್ಕೊಳ್ಳುತ್ತೆ. ತದನಂತರ ಊಟ ಮಾಡ್ಬೋದು. ರೆಡಿ ಇದೆ. ತಮಗೆ ಬೇಕಾದವರು ಆದಷ್ಟು ಬೇಗ ಕಾಲ್ ಮಾಡಿ ತರಿಸ್ಕೊಳ್ಬೋದು. ಧನ್ಯವಾದಗಳು. ನಮಸ್ಕಾರ.
ಯಾವ